ಪ್ರಾಜೆಕ್ಟ್ ಪೂರ್ತಿಯಾಗೋದಕ್ಕೆ ಇನ್ನೂ ಎಷ್ಟು ದಿನ ಬೇಕು? ಫ್ಲಾಟ್ ಬುಕ್ ಆಗಿದೆ ಸರ್. ಓಕೆ. ಹೇಳಿ ಸರ್, ಫ್ಲ್ಯಾಟ್ ಬೇಕಾ? ಫ್ಲಾಟ್ ಅಲ್ಲ, ಪೂರ್ತಿ ಬಿಲ್ಡಿಂಗ್ ಬೇಕು ಸರ್. 90% ಫ್ಲ್ಯಾಟ್ ಸೇಲ್ ಆಗೋಗಿದೆ. 90% ಅಲ್ಲ, ಪೂರ್ತಿ ಬಿಲ್ಡಿಂಗೇ ಬೇಕು. ಆಲ್ಮೋಸ್ಟ್ ಮಾರಿದ್ವಿ ಅಂತ ಹೇಳ್ತಿದೀವಲ್ವಾ? ಈ ರುದ್ರನ ಎದುರಿಗೆ ಬಚ್ಚಗಳು ಮಾತಾಡಿದ್ರೆ ಆ ಯಮನ್ಗೂ ಕೂಡ ಇಷ್ಟ ಆಗಲ್ಲ. ಫ್ಲಾಟ್ ಆಗಲಿ ಬಿಲ್ಡಿಂಗ್ ಆಗಲಿ, ನಾನು ಯಾವ್ದು ನೋಡ್ತೀನೋ ಅದೆಲ್ಲ ನಂದಾಗಬೇಕು. ಇವತ್ತಿಂದ ಈ ಬಿಲ್ಡಿಂಗ್ ಪೂರ್ತಿ ಈ ರುದ್ರಂದು. ನಾನು ಆಫೀಸ್ ಅವರಲ್ಲಿ ಹೋಗೋಣ, ಅರ್ಥ ಆಯ್ತಾ? ನಾನು ನೋಡ್ಕೋತೀನಿ. ಓಕೆ. ನಮಸ್ತೆ ಸರ್. ನಮಸ್ತೆ, ಕೂತ್ಕೊಳ್ಳಿ. ಹೇಳಿ, ಏನು ಕೆಲಸದ ಮೇಲೆ ಬಂದಿದ್ದೀರಾ? ಸರ್, ರುದ್ರ ನನ್ನ ಪ್ರಾಪರ್ಟಿ ಕಬ್ಜಾ ಮಾಡಿದ್ದಾನೆ. ನಮ್ಮ ಮ್ಯಾನೇಜರ್ನ ಸಾಯಿಸ್ಬಿಟ್ಟ. ನೀವು ಬದುಕಿದ್ದೀರಾ ಅಲ್ವಾ? ಈ ಟಾಪಿಕ್ನ ದಯವಿಟ್ಟು ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಇನ್ಮೇಲಿಂದ ಅವನ್ನ ಎದುರಾಕೊಳ್ಳೋದು ನಿಲ್ಲಿಸ್ಬಿಡಿ. ಸರ್, ನೀವೊಬ್ರು SP, ನಿಮ್ಮ ಕೈಯಲ್ಲಿ ಪವರ್ ಇದೆ. ಹಾಗಿರ್ಬೇಕಾದ್ರೆ ನೀವು ಭಯ ಪಡ್ತಿರೋದು ಯಾಕೆ ಸರ್? ರುದ್ರಯಿಂದ ನನ್ನ ಫ್ಯಾಮಿಲಿನೇ ನಾನು ಕಾಪಾಡ್ಕೊಳಕ್ಕಾಗಿಲ್ಲ. ನಾನು ನಿಮ್ಮನ್ನ ಹೇಗೆ ಕಾಪಾಡಕ್ಕಾಗತ್ತೆ? ಏನು ಮಾತಾಡ್ತಿದ್ದೀರಾ ಸರ್? ಫಸ್ಟ್ ಟ್ಯಾಂಕ್ ಅಪ್ಪ. ವೆರಿ ಗುಡ್. ಕೌಸಲ್ಯ, ಅರೆ ಪಾರ್ಟಿ ಟೈಮ್ ಆಗ್ತಿದೆ, ಬೇಗ ಬಾ. ಹೇಯ್, ಆಫೀಸಿಗೆ ಬರಕ್ಕೆ ಹೇಳಿದ್ನಲ್ಲ, ಇಲ್ಲಿಗೆ ಯಾಕೆ ಬಂದಿದ್ಯಾ? ನನಗೆ ಯಾರಾದರೂ ಅಪಾಯಿಂಟ್ಮೆಂಟ್ ಕೊಟ್ರೆ, ನಿನಗೂ ಯಾರಾದರೂ ಅಪಾಯಿಂಟ್ಮೆಂಟ್ ಕೊಟ್ರೆ ಯೋಚನೆನೇ ಮಾಡಿದೆ ತಕ್ಷಣ ಹಾಜರಿರ್ತೀನಿ. ನಿನಗೇನೋ ಕ್ಲಾರಿಟಿ ಬೇಕಿತ್ತಂತೆ, ಹೇಳು, ಏನು ಕ್ಲಾರಿಟಿ ಬೇಕಿತ್ತು? ರೀ ನಡೀರಿ, ನಾನು ರೆಡಿ ಆಗಿದ್ದೀನಿ. ಐ ಲೈಕ್ ಇಟ್. ನೀನು ಹೆಂಡ್ತಿನ? ರುದ್ರ, ಅಯ್ಯೋ ಬಿಡೋ ಬಿಡೋ ನನ್ನ. ಏನಂದ್ರೆ ಬಿಡೋ ಪ್ಲೀಸ್, ನನ್ಗೇನ್ ಮಾಡ್ಬೇಡ. ಏನಂದ್ರೆ ನಿನ್ ಕೈ ಮುಗಿತೀನಿ, ಬಿಟ್ಬಿಡು ನನ್ನ. ಸಾಯಿಸ್ಬಿಡ್ತೀನಿ. ನಿಮ್ಮೊಳ್ಳದಕ್ಕೆ ಹೇಳ್ತಾ ಇದ್ದೀನಿ, ಈ ವ್ಯವಹಾರನ ಇಲ್ಲಿಗೆ ನಿಲ್ಲಿಸ್ಬಿಡಿ. ನಿಮ್ಮ ಕೈಯಲ್ಲಿ ಪವರ್ ಇದೆ. ಪವರ್ ಇಟ್ಕೊಂಡು ಕೂಡ ನೀವು ಏನು ಮಾಡ್ದಿರೋ ಸ್ಥಿತಿಲಿದ್ದೀರಾ. ನಾನು ಹಾಗಲ್ಲ. ನನ್ನ ದುಡ್ಡಿನ ಪವರಿಂದ ಅವನಿಗ ಅಂತ್ಯ ಹಾಡ್ತೀನಿ. ಬರ್ತೀನಿ. ಯಾರಿಗೋ ಭಯಪಟ್ಟು ಯೂನಿಫಾರ್ಮ್ ತೆಗ್ದಾಕೋದು ಡಿಪಾರ್ಟ್ಮೆಂಟ್ಗೆ ಮರ್ಯಾದೆ ಹೋಗುತ್ತೆ, ಅರ್ಥ ಆಯ್ತಾ? ಮರ್ಯಾದೆಗಿಂತ ಪ್ರಾಣ ದೊಡ್ಡದು ಸರ್. ಗಾಳಿ ಮಹಾರಾಜ್ ಯಮರಾಜ ಆಗೋದ್ನಾ? ಸರ್, ಆ ಮನೆಗೆ ಯಾರೇ ಹೋದ್ರು ವಾಪಸ್ ತಿರುಗಿ ಬಂದಿಲ್ಲ. ಕಾಳಿ ಮಹಾರಾಜಿಗೆ ಎದುರು ಮಾತಾಡಿದ್ರೆ ಸಾಯಿಸ್ತಾನೆ. ಒಳಗೋಗಿ ಹೊರಗೆ ಬರೋವರೆಗೂ ಸ್ವಲ್ಪ ನಿಧಾನಕ್ಕೆ ಮಾತಾಡಿ. ಅಷ್ಟು ಭಯ ಏನಕ್ಕೆ? ಬಾ. ನಮಸ್ಕಾರ ಅಣ್ಣ.
ರುದ್ರ ಮಹಾರಾಜ್, ಸನ್ ಆಫ್ ಕಾಳಿ ಮಹಾರಾಜ್, ಕೇರ್ ಆಫ್ ಮಲ್ಕಾಜ್ಗಿರಿ. ನಿಮ್ಮ ಮಗ ರುದ್ರ ಪಬ್ಲಿಕ್ ಭೂಮಿನೆಲ್ಲ ಕಬ್ಜಾ ಮಾಡ್ತಿರೋದ್ರಿಂದ ಅವನ ಮೇಲೆ ಕೋರ್ಟಿಂದ ನಾನ್ ಬೇಲೆಬಲ್ ವಾರೆಂಟ್ ಜಾರಿ ಮಾಡಿದ್ದಾರೆ. ಪಿಟಿಷನ್ ಹಾಕಿರೋದು ಬಿಲ್ಡರ್ ಮಾತ್ರ ಅಲ್ಲ, ಸಮಾಜಕ್ಕೆ ಸಂಬಂಧಪಟ್ಟಿರೋ ದೊಡ್ಡ ಕಾಂಟ್ರಾಕ್ಟರ್ ಕೂಡ. ನಿಮ್ಮ ಮಗ ಸರಿಯಾದ ಸಮಯಕ್ಕೆ ಕೋರ್ಟ್ಗೆ ಹಾಜರಾದ್ರೆ ಶಿಕ್ಷೆ ಕಡಿಮೆ ಆಗುತ್ತೆ, ಇಲ್ಲ ಅಂದ್ರೆ ಅವನಿಗೆ ಜೀವಾವಧಿ ಶಿಕ್ಷೆ ಆಗೋದನ್ನ ಯಾರು ತಪ್ಪಿಸಕ್ಕಾಗಲ್ಲ. ಏನ್ ಮಾಡ್ತಾ ಇದ್ದೀರಾ ನೀವು? ಕೈ ತೋರಿಸ್ಬೇಡಿ. ಲೇ, ಏನೋ ನಿನ್ನ ಹೆಸರು? ಬುಕಾರಿ. ಬುಕಾರಿ. ಲೇ, ರುದ್ರನ್ ಮೇಲೆ ಒಂದು ಸೊಳ್ಳೆ ಕೂತ್ರು ಕೂಡ ಈ ಕಾಳಿ ಮಹಾರಾಜ್ ತಲೆನೇ ಕಡಿತಾನೆ. ಲೇ, ನಾನು ಹೇಳೋದನ್ನ ಗಮನ ಇಟ್ಟು ಕೇಳೋ. ಈ ಕೈ ಎಲ್ಲಿವರೆಗೆ ಸಗಣಿ ಎತ್ತುತ್ತೋ ಅಲ್ಲಿವರೆಗೂ ಮಾತ್ರ ಬೇರೆಯವ್ರು ಜೀವಂತವಾಗಿರ್ತಾರೆ. ಲೇ, ಆ ಗೋಡೆ ಮೇಲೆ ಸುಮ್ಮನೆ ನಾನು ಭರಣಿ ತಟ್ಟಿಲ್ಲ, ನನ್ನ ಮುಂದ್ಗಡೆ ಬರೋರ್ ಉಸಿರ್ನ ಮೇಲೆ 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 ಕಳಿಸಿದ ಮೇಲೆ. ಲೇ ಪೊಲೀಸ್, ಚಾಲ್ ಚಾಲ್. ಬರ್ತೀವಣ. ಬಂದ್ಬಿಟ್ಟ ಪೊಲೀಸ್ ಅಂತೆ. ನಾನ್ ನೋಡಿಲ್ವಾ ನಯ್ಯನ್? ಅಪ್ಪ, ನಾನು ಹೋಗಿ ಬರ್ತೀನಿ. ಲೇ ರುದ್ರ. ಅಪ್ಪ, ದೇವಸ್ಥಾನದಲ್ಲಿ ಹಾವು ಕಾಣಿಸಿದ್ರೆ ಜನಗಳು ನಾಗದೇವತೆ ಅಂತ ಪೂಜೆ ಮಾಡ್ತಾರೆ. ಅದೇ ಹಾವು ಮನೇಲಿ ಕಾಣಿಸ್ಕೊಂಡ್ರೆ ಭಯದಿಂದ ಸಾಯಿಸ್ಬಿಡ್ತಾರೆ. ಏನಕ್ಕೆ ಸಾಯಿಸ್ತಾರೆ ಗೊತ್ತಾ? ಅದು ಸಾಯಿಸುತ್ತೆ ಅನ್ನೋ ಭಯಕ್ಕೆ. ಮೊದಲನೇ ವಿಷಯದಲ್ಲಿ ಭಕ್ತಿ ಕಾಣಿಸುತ್ತೆ, ಎರಡನೇ ವಿಷಯದಲ್ಲಿ ಭಯ ಕಾಣಿಸುತ್ತೆ. ಗೊತ್ತಾಯ್ತಾ? ಅದು ಯಾರ ಕಣ್ಣಲ್ಲಿ ಕಾಣಿಸುತ್ತೋ ಆ ಕ್ಷಣದಲ್ಲಿ ಅವನ್ನ ಸಾಯಿಸ್ಬಿಡ್ಬೇಕು. ಸರಿಯಪ್ಪ, ಆಯ್ತು, ನಾನು ಬರ್ತೀನಿ. ಹುಷಾರು. ಹೋಗಿ ಬರ್ತೀನಿ ಮಾವ. ಒಳ್ಳೇದಾಗ್ಲಿ. ಹೋಗ್ ಬರ್ತೀನಪ್ಪ. ಬಾ ಚಿನ್ನು. ಆಯ್ತು, ತಗೋ. ಹ್ಮ್. ಹೇಳಿದ್ದನ್ನ ನೆನಪಿಟ್ಕೋ. ಜಾಗ್ರತೆ. ಸರಿಯಪ್ಪ. ಹ್ಮ್